ಹಾಯ್ ಹಲೋ ನಮಸ್ತೆ. ಇದು ನನ್ನ ಇವತ್ತಿನ ಮಿನಿ ವ್ಲಾಗ್. ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ. ನನ್ನ ಮಕ್ಕಳಿಗೆ ಏನಾದರೂ ತಿನ್ನೋಕ್ಕೆ ಕೊಡ್ತಾನೇ ಇರಬೇಕು. ಏನಕ್ಕೆಂದರೆ ಬಿಸಿಲು ಹಾಗೆ ಇದೆ. ಸೊ ತುಂಬಾ ಬಿಸಿಲಿದೆ. ಎಷ್ಟು ನೀರು ಕುಡಿದ್ರೂ ಅವ್ರಿಗೆ ಸಾಕಾಗ್ತಿಲ್ಲ. ಸೊ ಏನಾದರೂ ಕೂಲಾಗಿ ಕೊಡ್ತಾ ಇದ್ದರೆ ಅವರು ಕೂಲಾಗಿರ್ತಾರೆ, ನಮ್ಮನ್ನು ಕೂಲಾಗಿ ಇಟ್ಟಿರ್ತಾರೆ. ಮತ್ತು ಅಪ್ಪ ಬಂದು ಅವ್ರಿಗೆ ಸ್ವಲ್ಪ ಎಳ್ನೀರು ಕಿಚ್ಕೊಟ್ರು, ಅದನ್ನು ಕುಡಿತಾ ಇದ್ದಾರೆ. ಕುಡಿದ್ಬಿಟ್ಟು ಅದರಲ್ಲಿ ಕಾಯಿ ಬರುತ್ತಲ್ಲ ಅದನ್ನು ತಿಂತಾಯಿದ್ರು. ಅದನ್ನೆಲ್ಲ ತಿಂದ್ಬಿಟ್ಟು ಗಣಪತಿ ಪೂಜೆ ಮಾಡೋಕ್ಕೆ ಅಂತ ಬಂದರು. ನೋಡಿ, ಇದು ಗಣಪತಿನ ಕೂರಿಸಿದಾರಂತೆ. ಹೆಂಗೆಲ್ಲ ಗಣಪತಿ ಪೂಜೆ ಮಾಡ್ತಾರೆ ನೋಡೋಣ ಬನ್ನಿ. ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗ ಸೇರಿಕೊಂಡು ಗಣಪತಿಗೆ ಸಾಂಗ್ ಆಗಿಟ್ಟಿದ್ದಾರೆ. ಕಲ್ಲೆಲ್ಲ ಕೆಚ್ಬಿಟ್ಟು ಅದು ಕಾಯಿ ಅಂತೆ, ಕಾಯಿ ಇಟ್ಟಿದ್ದಾರೆ. ಬನ್ನಿ ನೋಡೋಣ ಏನೇನು ಮಾಡ್ತಾರೆ ಅಂತ. ಮುಳ್ಳೈತೆ. ಆ ಕಲ್ಲೇನದು? ಕಲ್ಲಿಟ್ಟಿದ್ದೀರಲ್ಲ ಆ ಕಡೆ ಈ ಕಡೆ. ಕಾಯಿ. ಇದೇನಿದು? ಇದು ಕಡಲೆಪುರಿ. ಏನದು? ಪ್ರಸಾದನಾ? ಊಟಕ್ಕೆ. ಮತ್ತೆ ಫೋನ್ ಯಾಕೆ ಇಟ್ಟಿದ್ದೀರಾ? ಹಾಡಾಕಿದ್ದೀರಾ? ಮತ್ತೆ ಯಾಕೆ? ಇದೇನು? ಇದು ಏನಿದು? ಮಕ್ಕಳು ಹೇಗೋ ಆಟ ಆಡ್ಕೋತಾ ಇದ್ರು. ಸೊ ನಾವು ಅಮ್ಮ ಟೀ ಕೊಡ್ತು, ಟೀ ತೊಗೊಳ್ಳಿ ಅಂತ. ಹಾಗಾಗಿ ಟೀ ಜೊತೆ ಏನಾದರೂ ತಿನ್ನಬೇಕಲ್ಲ ಅನ್ನಿಸ್ತು. ಸೊ ಕ್ವಿಕ್ಕಾಗಿ ಆಗುವಂಥದ್ದು ಚುರುಮುರಿ. ಸೊ ಚುರುಮುರಿನ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ನನಗೆ, ಅಕ್ಕಂಗೆ. ಸೊ ಅದನ್ನು ಮಾಡ್ಕೋತಾ ಇದ್ವಿ ಟೀ ಜೊತೆ ತಿನ್ನೋದಕ್ಕೆ. ಸೊ ಮಕ್ಕಳಿಗೆ ಸ್ವಲ್ಪ ಖಾರ ಕಡಿಮೆ ಹಾಕಿ, ನಮಗೆ ಖಾರ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡು ತಿಂದ್ವಿ. ತುಂಬಾ ಟೇಸ್ಟಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟು ಅಮ್ಮ ಮಕ್ಕಳಿಗೆ ಏನಾದರೂ ಸ್ವಲ್ಪ ಮಾಡ್ಕೊಳ್ಳೋಣ, ಏನಾದರೂ ಚಕ್ಲಿನ ನುಪ್ಪಿಟ್ಟ ಅಂತ ಹೇಳ್ತಾನೆ ಇತ್ತು. ಅವ್ರು ಏನಾದರೂ ತಿನ್ನೋಕ್ಕೆ ಹೇಳ್ತಾನೇ ಇರ್ತಾರಲ್ವ. ಸೊ ಹಾಗಾಗಿ ಸರಿ ನಮ್ಮ ಇವತ್ತು ನುಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ. ಸೊ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ವಿ. ಅದನ್ನೆಲ್ಲ ಮಾಡಬೇಕಾದ್ರೆ ಮಕ್ಕಳು ಸ್ವಲ್ಪ ಗಡಿಬಿಡಿ ಮಾಡೋದು ಜಾಸ್ತಿ. ಎಣ್ಣೆ ಸ್ವಲ್ಪ ಕೆಳಗಡೆನೇ ಇಟ್ಕೊಂಡು ಮಾಡ್ಕೊಡ್ತಿದ್ವಲ್ವ, ಅದಕ್ಕೆ. ಸೊ ಮಕ್ಕಳಲ್ಲಿ ಇರೋದು ಬೇಡ ಅಂದ್ಬಿಟ್ಟು ಆಚೆ ಎಲ್ಲಾದರೂ ಹೋಮ್ವರ್ಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೂರಿಸ್ದೆ. ಸರಿ ಅಮ್ಮ ನಾವು ಹೋಮ್ವರ್ಕ್ ಮಾಡ್ಕೋತೀವಿ ಅಂದ್ಬಿಟ್ಟು ಹೆಂಗೋ ಅವ್ರು ಮಾಡ್ತಾಯಿದ್ರು. ಪಾಪ ಅವರಿಗೆ ಸ್ಟಡಿ ಟೇಬಲು ತಂದಿರಲಿಲ್ಲ, ಕೆಳಗಡೆನೇ ಕೂತ್ಕೊಂಡು ಬರ್ಕೋತೀವಮ್ಮ ಅಂದ್ಬಿಟ್ಟು ಬರಿತಾಯಿದ್ರು. ಎಲ್ರಿಗೂ ಹೋಮ್ವರ್ಕ್ ಕೊಟ್ಟಿದ್ರು ಸಾಕಷ್ಟು, ಅದನ್ನು ಕಂಪ್ಲೀಟ್ ಮಾಡಿ ಅಂತ ಕೂರಿಸಿದ್ದೆ. ನಾವು ಒಳಗಡೆ 3 ಜನ ಕೂತ್ಕೊಂಡು ಮಾತಾಡಿಕೊಂಡು ನುಪ್ಪಿಟ್ಟನ್ನ ಮಾಡ್ಕೊಂಡ್ವಿ. ಸೊ ಹಂಗೋ ಹಿಂಗೋ ಮಾಡೋ ಅಷ್ಟರಲ್ಲಿ 3 ಜನ ಮಾತಾಡ್ಕೊಂಡು ಕೂತ್ಕೊಂಡು ಮಾಡ್ತಿದ್ವಿ. ಹಾಗಾಗಿ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲಿಲ್ಲ. ಟೈಮ್ ಹೆಂಗೋ ಓಡ್ತು. ಮಾಡಿದ್ವಿ. ನುಪ್ಪಿಟ್ಟು ಚೆನ್ನಾಗೇ ಬಂತು. ಸ್ವಲ್ಪ ತುಪ್ಪ ಜಾಸ್ತಿಯಾಗಿ ಸ್ವಲ್ಪ ಎಣ್ಣೆ ಇಟ್ಕೊಂಡಂಗೆ ಅನ್ನಿಸ್ತು. ಸೊ ನುಪ್ಪಿಟ್ಟು ಕೆಲಸ ಎಲ್ಲ ಮುಗೀತು. ಮತ್ತು ಒಬ್ಬಟ್ಟು ಮಾಡ್ಕೊಳ್ಳೋದು ಸ್ವಲ್ಪ ಇತ್ತು. ಅದನ್ನು ಅಕ್ಕ ಮತ್ತು ಅಮ್ಮ ಮಾಡ್ಕೋತಾಯಿದ್ರು. ಸೊ ನಾನು ಒಂದು ದಿನವೂ ಟ್ರೈ ಮಾಡಿರಲಿಲ್ಲ ಅದನ್ನು ಲಟ್ಟಿಸಿ ಮತ್ತು ತಟ್ಟಿ ಒಬ್ಬಟ್ಟನ್ನ. ಸೊ ನಾನು ಟ್ರೈ ಮಾಡ್ತೀನಿ ಅಂದಿದ್ದಕ್ಕೆ ಕೊಟ್ಟರು. ಸೊ ಸುಮಾರಾಗಿ ಬಂತು. ನಾನು ಮಾಡಿದ್ದು ಒಂದು ಲೆವೆಲಿಗೆ ಬಂತು. ನೆಕ್ಸ್ಟ್ ಟೈಮ್ ಮಾಡ್ಬೋದಪ್ಪ ಅನ್ನೋ ರೀತಿ ಬಂತು. ನೋಡಿ, ಲಟ್ಟಿಸ್ತಾ ಇದ್ದೀನಿ ನಾನು ಇವಾಗ, ತಟ್ತಾ ಇದ್ದೀನಿ ಒಬ್ಬಟ್ಟನ್ನ. ಸುಮಾರಾಗಿ ಬಂತು, ಚೆನ್ನಾಗಿ ಬಂತು, ಖುಷಿ ಆಯಿತು. ಫಸ್ಟ್ ಟೈಮ್ ಮಾಡಿದ್ದಲ್ವ, ಹಾಗಾಗಿ ಖುಷಿ ಆಯಿತು. ಸೊ ಇದೆಲ್ಲ ಆದಮೇಲೆ ಎಲ್ಲ ಕೆಲಸ ಮಾಡಿ ಎಲ್ರಿಗೂ ಸಾಕಾಗೋಯ್ತು. ಸ್ಟವ್ ಮುಂದೆ ಅಂತೂ ನಿಂತ್ಕೊಳ್ಳೋಕ್ಕೆ ಆಗೋಲ್ಲ, ಅಷ್ಟು ಸೆಕೆ ಆಗುತ್ತೆ. ಪಾಪ ಎಲ್ಲ ಹೆಂಗೆ ಮಾಡ್ತಾರೋ ಅಡುಗೆನ ಗೊತ್ತಿಲ್ಲ, ತುಂಬ ಸೆಕೆ ಆಗ್ತಾಯಿತ್ತು. ಮಕ್ಕಳು ಬೇರೆ ತುಂಬ ಗಲಾಟೆ ಮಾಡ್ತಾಯಿದ್ರು. ಅವರಿಗೆಲ್ಲ ಊಟ ಮಾಡಿಸಿ ಅವರೆಲ್ಲ ಊಟ ಎಲ್ಲ ಮುಗ್ದಾದ್ಮೇಲೆ ಒಬ್ಬಟ್ಟೆಲ್ಲ ಇದು ರೆಡಿ ಆಯಿತು. ರೆಡಿ ಆದಮೇಲೆ ಒಟ್ಟಿಗೆ ಮಕ್ಕಳು ತುಂಬ ಹಠ ಮಾಡ್ತಿದ್ರಲ್ಲ, ಹಂಗಾಗಿ ಸ್ವಲ್ಪ ಅವ್ರಿಗೇನಾದರೂ ಆಟ ಆಡ್ಸೋಣ ಕೂರಿಸ್ಕೊಂಡು ಅಂತ ಅನ್ನಿಸ್ತು. ಸೊ ಎಲ್ಲರೂ ಕೂತ್ಕೊಂಡು ಆಟ ಆಡ್ತಿದ್ವಿ. ನಾವು 1 ಆಟದಲ್ಲಿ ಗ್ಲಾಸ್ 10 ತಗೊಂಡಾಡ್ರಿ. ನಾನು ಅಮ್ಮನ ಇನ್ನೊಂದು ತರ್ತೀನಿ ನಾನು.
ನೋಡ್ರು ಇಲ್ಲ ಬರ್ಲಿ ಬನ್ನಿ 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 ಹಾ ನಾನು ನಾನು ಎತ್ಕೊಳ್ಳಿ, ಎತ್ಕೊಳ್ಳಿ. ಫಾಸ್ಟ್ ಫಾಸ್ಟ್ ಇರು, ಇರು, ಅಭಿ, ಅಕ್ಕ, ಅಕ್ಕ, ಅಭಿ, ಮತ್ತೊಮ್ಮೆ, ನಿಂತ್ಕೊಳ್ತೇನೆ. ಮಗಳೇ ಫಾಸ್ಟ್ ಮಗಳೇ ಫಾಸ್ಟ್ ಮಾಡಿ, ಮಾಡು, ಹೋಗು. 100 ರೂಪಾಯಿ. 100 ರೂಪಾಯಿ ಕಟ್ಟಿ. ಒನ್ ಹೋಗು. ನೀನು ನಾನು ಗೆದ್ದೆ. ಅವಿನ ಗೌರವಿನ ಒಂದ್ಸಲಿ ಬಿಡೋದ ನೋಡಿದೆ ಯಾರು ಗೆಲ್ತಾರೆ ಅಂತ. ಸೊ ನೆಕ್ಸ್ಟು ಅಪ್ಪ ಸೊಸೈಟಿ ಎಲೆಕ್ಷನ್ಗೆ ನಿಂತಿದ್ರು. ಅದ್ರ ಪಾಂಪ್ಲೆಕ್ಸ್ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಮಕ್ಕಳು ರಾಕೆಟ್ ಮಾಡಿಕೊಡಿ ಮತ್ತು ಏನು ದೋಣಿ ಮಾಡಿಕೊಡಿ, ಬೋಟ್ ಮಾಡಿಕೊಡಿ ಅಂತ ಮಾಡಿಸ್ಕೊತಾ ಇದ್ರು. ಹಂಗೆ ಇದು ಯಾರಪ್ಪ ಇದು ಅಂತ ಕೇಳಿದ್ದಕ್ಕೆ ನೋಡಿ ಹಿಂಗೆ ಹೇಳ್ತಾ ಇದ್ದಾನೆ, ಇದು ತಾತನ ನೇಮ್ ಇದು ಅಂತ. ಇಲ್ಲಿ ಇಲ್ಲಿ ಅವಿನ ಪಕ್ಕ ಫೋಟೋ ಇಲ್ವಾ? ಫೋಟೋ ಇಲ್ಲ. ಇಲ್ಲಿ ಇಲ್ಲೇ ಎಷ್ಟು ಕೊಟ್ಟೋತಾ. ಓಕೆ, ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನನಗೆ ತುಂಬಾ ಚೆನ್ನಾಗಿತ್ತು. ಮುಂದಿನ ದಿನ ಇನ್ನು ತುಂಬಾ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ, ಸೊ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.